ಸೊ ನೀವ್ ಅನ್ಬೋದು ವಾಟ್ ಈಸ್ ಬಿಸ್ನೆಸ್ ಅಂತ ಇದ್ರೆ, ಬಿಸ್ನೆಸ್ ಅಂದ್ರೆ ಅದೇ ಸ್ನೇಹಿತರೆ. ಓಕೆ, ಅದರಲ್ಲೂ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ LIC ಏಜೆಂಟ್ಸ್ಗಳಿಗೆ ಹೇಳೋದು ಏನು ಅಂತ ಹೇಳಿದ್ರೆ, ನೀವು ಕುಂತ ಜಾಗದಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಿಮ್ಮಂತ ಮುಟ್ಟಾಳ್ರು, ನಿಮ್ಮಂತ ಹುಚ್ಚರು, ನಿಮ್ಮಂತ ಬುದ್ಧಿ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ನಡ್ಕೊಂತ ಹೋಗ್ಲೇಬೇಕು, ಮನೆ ಮನೆಗೆ ಹೋಗ್ಲೇಬೇಕು, ಜನಗಳಿಗೆ ಅಪ್ರೋಚ್ ಮಾಡ್ಲೇಬೇಕು. ಸರ್ ಆನ್ಲೈನ್ ಅಲ್ಲಿ ಮಾಡಕ್ ಆಗಲ್ವಾ? ಆಗುತ್ತೆ, ಇಲ್ಲ ಅಂತಂದಲ್ಲ. ಪರ್ಸೆಂಟೇಜ್ ವೆರಿ ಲೆಸ್, ಕೇವಲ 20% ಇದೆ ಪರ್ಸೆಂಟೇಜ್ ಆನ್ಲೈನ್ ರಿಸಲ್ಟ್. ಬಟ್ 1-to-1 ಫಿಸಿಕಲ್ ರಿಸಲ್ಟ್, ಕಮ್ಯುನಿಕೇಶನ್ ರಿಸಲ್ಟ್ ಏನು ಅಂದ್ರೆ ತುಂಬಾ ಜಾಸ್ತಿ ಇದೆ. ಇವತ್ತು AI ಬರ್ತಾ ಇದೆ, ಟೆಕ್ನಾಲಜಿ ಗೊತ್ತಲ್ವಾ? AI ಇಂಟಿಗ್ರೇಷನ್, ಆರ್ಟಿಫಿಷಿಯಲ್ ಇಂಟಿಗ್ರೇಷನ್ ಬಂದ್ಬಿಟ್ಟು ಬಹಳಷ್ಟು ಜನರ ಕೆಲಸ ತಿಂದಿದೆ ಅಂತ ಹೇಳ್ತಾರೆ. ಬಟ್ ಯಾರ ಕೆಲಸ ತಿಂದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರ್ ಕೆಲಸ AI ತಿನ್ನಕ್ ಆಗಲ್ಲ. ಯಾಕಂದ್ರೆ AI ಮನೆ ಮನೆಗೆ ಹೋಗೋದಿಲ್ಲ, AI ಮನೆ ಮನೆಗೆ ಹೋಗಿ ಡೆಮೋ ಕೊಡೋದಿಲ್ಲ, AI ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆಗಲ್ಲ, AI ರಿಲೇಷನ್ ಬಿಲ್ಡ್ ಮಾಡಕ್ ಬರಲ್ಲ, AI ಓಕೆ ಲವ್ ಕೇರಿಂಗ್ ಗೊತ್ತಿಲ್ಲ, ಎಮೋಷನ್ಸ್ ಗೊತ್ತಿಲ್ಲ. ಸೊ ಯಾವ ನೆಟ್ವರ್ಕರ್ ಎಮೋಷನ್ ಲಿಂದ, ಲವ್ ಅಂಡ್ ಕೇರಿಂಗ್ ಲಿಂದ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಬಿಟ್ಟು ರಿಲೇಷನ್ ಬಾಂಡಿಂಗ್ ಅಲ್ಲಿ ಇರ್ತಾನೆ, ಅವನು ವರ್ಲ್ಡ್ಸ್ ಬೆಸ್ಟ್ ನೆಟ್ವರ್ಕರ್ ಆಗ್ತಾನೆ. ಹಾಗಾಗಿ ಎಷ್ಟೇ ಟೆಕ್ನಾಲಜಿ ಡೆವಲಪ್ ಆದ್ರೇನು, ಎಷ್ಟೇ ದೊಡ್ಡ ದೊಡ್ಡ ಸಾಫ್ಟ್ವೇರ್ಗಳು ಬಂದ್ರೇನು, MLM ಮಾಡೋರಿಗೆ ಯಾವತ್ತು ಕೊನೆ ಅನ್ನೋದಿಲ್ಲ. ಹೆದರ್ಬೇಕಾಗಿರೋದು ಸಾಫ್ಟ್ವೇರ್ ಇಂಜಿನಿಯರ್ಗಳು, ಹೆದರ್ಬೇಕಾಗಿರೋದು ಅವರು ಇವರು ಬೇರೆ ಬೇರೆ. ಬಟ್ ನೆಟ್ವರ್ಕರ್ಸ್ ಅವರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ಸೊ ನೀವೇನ್ ಅನ್ಕೊಂಡಿದ್ದೀರಾ ಅಂತಂದ ಹೇಳಿದ್ರೆ, ನಾನು ಇದ್ದಂಗಿರ್ತೀನಿ ಬಿಸ್ನೆಸ್ ಆಗ್ಲಿ ಅಂತ. ಹೇಗಾಗುತ್ತೆ ಸ್ನೇಹಿತರೆ? ಹೌದಲ್ವಾ? ಇದ್ದಂಗಿರ್ತೀನಿ, ನೀವು ನಾನೀಗ ಇದ್ದಂಗಿರ್ತೀನಿ, ನಾನು ಮಿಲಿಟರಿಗೆ ಜಾಯ್ನ್ ಆಗ್ತೀನಿ ಅಂದ್ರೆ ನನಗೆ ಕರ್ಕೊಂತಾರ? ಓಕೆ, ನನ್ನ ಹೈಟ್ ವೇಟ್ ಎಲ್ಲ ಮ್ಯಾಚ್ ಆಗ್ಬೇಕು ತಾನೆ. ನಾನು ಆರ್ಮಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ನಾನು ಇದ್ದಂಗಿರ್ತೀನಿ, ನನಗೆ IAS ಆಫೀಸರ್ ಮಾಡಿ ಅಂದ್ರೆ IAS ಎಕ್ಸಾಮ್ಸ್ ಗಳನ್ನ ಬರಿಬೇಕು ತಾನೆ. ನಾನು ಇದ್ದಂಗಿರ್ತೀನಿ, ನಾನು ಡಾಕ್ಟರ್ ಆಗ್ಬೇಕು ಅಂದ್ರೆ ಇಲ್ಲಲ್ವಾ? ನನ್ನಲ್ಲಿ ಬದಲಾವಣೆ ಬಂದ್ಮೇಲೆ, ನಾನು ಏನಾದ್ರೂ ಕಲ್ತ ಮೇಲೆ, ನನ್ನಲ್ಲಿ ವ್ಯಕ್ತಿತ್ವ ವಿಕಾಸನ ಆಗಿದ್ಮೇಲೆ ನಾನು ಡಾಕ್ಟ್ರೋ, ಇಂಜಿನಿಯರೋ, IAS ಆಫೀಸರು, ಆರ್ಮಿನೂ ಆಗ್ತೀನಿ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಭ್ರಮೆ ಏನಿದೆ, ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಅವ್ರು ಇದ್ದಂಗಿರ್ತಾರೆ, ಲೀಡರ್ ಆಗ್ಬೇಕು ಅಂತ ಬಯಸ್ತಾರೆ, ಇದ್ದಂಗಿರ್ತಾರೆ, ದುಡ್ಡು ಬರ್ಬೇಕು ಅಂತ ಬಯಸ್ತಾರೆ, ಇದ್ದಂಗಿರ್ತಾರೆ, ಬೆಳಿಬೇಕು ಅಂತ ಬಯಸ್ತಾರೆ, ಇದ್ದಂಗಿರ್ತಾರೆ, ಬಿಟ್ಟಿ ಜನ ಬಂದು ಅವ್ರ ಕೆಳಗಡೆ ಸೇರ್ಬೇಕು ಅಂತ ಆಸೆ ಪಡ್ತಾರೆ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸ್ನೇಹಿತರೆ, ಇದು ಸಾಧ್ಯನಾ? ಇದು ಸಾಧ್ಯನಾ? ಜನರು ಕೂಡ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ಏನಾದ್ರೂ ಒಂದು ಟ್ಯಾಲೆಂಟ್ ಅನ್ನ ನೋಡ್ತಾರೆ ತಾನೆ. ಸೊ ಇವತ್ತಿನ ವಿಷಯ ನಿಮ್ಗೆಲ್ಲ ಗೊತ್ತಿದೆ. ಬಿ ಯುವರ್ ಓನ್ ಬಾಸ್ ಅಂದ್ರೆ, ನೀವು ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂದ್ರೆ ಮನೆಯಲ್ಲಿ ಕುತ್ಕೊಂಡ್ರೆ ಆಗಲ್ಲ, ಹಾಗೂ ನೀವು ನಿಮ್ಮ ಅಪ್ಲೈನ್ ಮೇಲೆ ನಂಬ್ತಾ ಕುತ್ಕೊಂಡ್ರೆ ಆಗಲ್ಲ. ಸರ್ ನನ್ನ ಅಪ್ಲೈನ್ ಬಹಳ ಒಳ್ಳೆಯವನು, ನಾನು ಹೇಳ್ದಂಗೆ ಕೇಳ್ತಾರೆ, ನಾನು ಹೇಳಿದ ಸಮಯಕ್ಕೆ ಬರ್ತಾರೆ, ನಮಗೆಲ್ಲ ಸಪೋರ್ಟ್ ಕೊಡ್ತಿದ್ದಾರೆ ಅಂತ ನಿಮ್ಮ ಅನಿಸಿಕೆ ಇದ್ರೆ ವೆರಿ ಗುಡ್. ಹಾಗಾದ್ರೆ ಈ ಟಾಪಿಕ್ ನಿಮಗಲ್ಲ. ಸರ್ ನನ್ನ ಅಪ್ಲೈನು ನಾನು ಹೇಳ್ದಂಗೆ ಏನು ಕೇಳಲ್ಲ, ನನ್ನ ಅಪ್ಲೈನ್ ಬರೋದಿಲ್ಲ, ನನಗೆ MLM ಬಿಸ್ನೆಸ್ ಮಾಡಬಾರ್ದು ಅಂತ ಅನಿಸ್ತಾ ಇದೆ, ನನಗೆ ಇಂಥ XYZ ಕಂಪನಿಯಲ್ಲಿ ಇರಬಾರ್ದು ಅಂತ ಅನಿಸ್ತಾ ಇದೆ, ನನಗೆ ಅನಿಸ್ತಾ ಇದೆ ನಾನು ಒಬ್ಬನೇ ಆಗ್ಬಿಟ್ಟಿದ್ದೀನಿ, ಒಬ್ಬರ ಕೈಲಿ MLM ಬಿಸ್ನೆಸ್ ಮಾಡಕ್ ಆಗಲ್ಲ, ಒಬ್ರು ಏನು ಮಾಡಕ್ ಆಗಲ್ಲ, ಹೀಗೆ ನನಗೆ ಅನಿಸ್ತಾ ಇತ್ತು. ನಿಮ್ಮ ಕ್ಲಾಸ್ ಇವತ್ತು ಬಂದಿದ್ದೀನಿ, ಇದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಸಿದ್ರೆ ಈ ಕ್ಲಾಸ್ ನಿಮಗೋಸ್ಕರನೇ ನಾನು ಮಾಡ್ತಾ ಇರೋದು, ಕೇವಲ ನಿಮಗೋಸ್ಕರ. ಯಾಕಂದ್ರೆ ಸಪೋರ್ಟ್ ಮಾಡುವಂತ ಅಪ್ಲೈನು ಇದ್ದಾರೆ, ಸಪೋರ್ಟ್ ಮಾಡ್ಲಿಲ್ದಂತ ಅಪ್ಲೈನ್ಗಳು, ಕಂಪನಿ MDಗಳು ಇದ್ದಾರೆ, ಇಬ್ರು ಇದ್ದಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ನನ್ನ ಮಾತನ್ನ. ನಾನು ಯಾರಿಗೂ ಏನು ತಪ್ಪು ಅಂತ ಹೇಳೋದಕ್ಕೆ ಬಂದಿಲ್ಲ, ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅಂತ ಹೇಳೋದಕ್ಕೆ ಬಂದಿಲ್ಲ. ನಾನು ಹೇಳ್ತಾ ಇರೋದು ಈ ರೀತಿ ಇದ್ರೆ ಹೇಗ್ ಮಾಡ್ಬೇಕು, ಈ ರೀತಿ ಇದ್ರೆ ಹೇಗ್ ಮಾಡ್ಬೇಕು. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಒಂದು ಕತೆ ಮುಖಾಂತರ ನಿಮಗೆ ಅರ್ಥ ಮಾಡಿಸಿದೆ. ಕತೆ ಇಷ್ಟೇ ಇದ್ದಿದ್ದು, ಆ ವ್ಯಕ್ತಿ ಒಂದು ಜಾಗದಲ್ಲಿ ಕುತ್ಕೊಂಡು ಮೀನಿನ ವ್ಯಾಪಾರ ಮಾಡಿದ್ರೆ ಅವರ ಸ್ನೇಹಿತರಾಗಿ ಆಗ್ತಾ ಇದ್ದ. ಆ ವ್ಯಕ್ತಿ ಊರ್ ಬಿಟ್ಟು ಆಚೆ ಬಂದ, ಜನರ ಸಂಪರ್ಕವನ್ನ ಬೆಳೆಸ್ಕೊಂಡ, ಸಂಬಂಧವನ್ನ ಬೆಳೆಸ್ಕೊಂಡ. ಆ ಸಂಬಂಧ, ಆ ಸಂಪರ್ಕ ಅವನನ್ನ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಕರ್ಕೊಂಡೋಯ್ತು, ಅವನನ್ನ ರಿಚ್ ಪರ್ಸನ್ ಆಗಿ ಮಾಡುದು. ಸೊ ನೀವು ದಯವಿಟ್ಟು ಹಣಕ್ಕೋಸ್ಕರ ಕೈ ಚಾಚೋ ಬುದ್ಧಿನ ದಯವಿಟ್ಟು ಬಿಡಬೇಕು ಸ್ನೇಹಿತರೆ. ಬಹಳಷ್ಟು ಜನಕ್ಕೆ ಒಂದು ಕೆಟ್ಟ ಚಟ ಇರುತ್ತೆ, ಏನ್ ಗೊತ್ತಾ? ಸರ್ ದುಡ್ಡು ಕೊಡಿ, ಸರ್ ದುಡ್ಡು ಕೊಡಿ, ಸರ್ ದುಡ್ಡು ಕೊಡಿ. ಯಾರಾದ್ರೂ ಫ್ರೆಂಡ್ ಆಗ್ತಾರೆ, ಫ್ರೆಂಡ್ ಮಾಡ್ಕೊಂತಾರೆ, ಹಣಕ್ಕೋಸ್ಕರ ಕೈ ಚಾಚ್ತಾರೆ. ಸೊ ದಯವಿಟ್ಟು ಆಮೇಲೆ ಏನ್ ಹೇಳ್ತಾರೆ ಗೊತ್ತಾ? ಸರ್ ಏನ್ ಮಾಡೋಣ ಸರ್, ನಮ್ಮ ಪರಿಸ್ಥಿತಿ ಹಂಗಿತ್ತು ಸರ್ ಅಂತ. ಸ್ನೇಹಿತರೆ, ನಿಮ್ ಪರಿಸ್ಥಿತಿ ಹಂಗಿತ್ತು ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ದುಡೀರಿ, ರಾತ್ರಿ 12 ಗಂಟೆವರೆಗೂ ದುಡೀರಿ, ಮಧ್ಯರಾತ್ರಿವರೆಗೂ ದುಡೀರಿ. ಯಾವನಿಗೋಸ್ಕರನು ಸಲಾ ಮುಡಿಬೇಡಿ, ಯಾವನ ಹತ್ರನು ಕೈ ಚಾಚಬೇಡಿ. ನೀವು ಕೈ ಚಾಚಿದ್ರೆ ನೀವು ಚೀಪ್ ಆಗ್ತೀರಾ, ನಾಳೆ ನಿಮ್ ನಂಬರ್ ಬ್ಲಾಕ್ ಮಾಡ್ತಾರೆ. ಓಕೆ, ನೀವು ಯಾರ ಮೇಲೂ ಡಿಪೆಂಡ್ ಆಗಿ ಬದುಕಬೇಡಿ. ಓಕೆ, ಒಂದು ಹೊಲಸು ಚಟ,
ಪ್ರತಿ ಸಲ ಸಾಲ ಕೇಳ್ತಾರೆ, ಪ್ರತಿ ಸಲ ದುಡ್ಡು ಕೇಳ್ತಾರೆ. ಇಂಥ ಹೊಲಸು ಬುದ್ಧಿ ಇರೋರ ಜೊತೆಗೆ ದಯವಿಟ್ಟು ಸಂಬಂಧನ ಇಟ್ಕೋಬೇಡಿ. ನಾನು ಹೇಳ್ತೀನಲ್ಲ, ನಿಮ್ ಕಂಪನಿ ಪ್ರಾಡಕ್ಟ್ಸ್ ತಗೊಳ್ಳಿ, ಬೀದಿಯಲ್ಲಿ ಇಟ್ಕೊಳ್ಳಿ, ಸೇಲ್ ಮಾಡಿ. ಓಕೆ, ಅಂಗಡಿಗೆ ಹೋಗಿ ಸೇಲ್ ಮಾಡಿ, ಮನೆಗೆ ಹೋಗಿ ಸೇಲ್ ಮಾಡಿ, ದುಡ್ಡು ಮಾಡ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಿಮಗೆ ಮೊನ್ನೆ ಒಬ್ರು ಕಾಲ್ ಮಾಡಿ, ಸರ್ ನನಗೆ ಅರ್ಜೆಂಟ್ ಆಗಿ 2,000 ರೂಪಾಯಿ ಬೇಕು, ಈವ್ನಿಂಗ್ ಕೊಟ್ಬಿಡ್ತೀನಿ ಅಂತ. ನಾನು ಹೇಳಿದೆ ಈವ್ನಿಂಗೇ ಕೊಡ್ತೀನಿ ಬಿಡಪ್ಪ 2,000 ರೂಪಾಯಿ ಅಂತ. ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಮಾಡಿದಾನೆ, 5 ಗಂಟೆಗೆ ಕೊಡ್ತಾನಂತೆ. ಇವ್ನಿಗೆ 2,000 ರೂಪಾಯಿ ಬೇಕಂತ. ನನಗೆ ಅವ್ನು ಯಾರಂತಾನೂ ಗೊತ್ತಿಲ್ಲ, ಪರಿಚಯನೂ ಇಲ್ಲ, ಏನೂ ಇಲ್ಲ. ಅದು ಒಂಥರ ಚಟ. ಅಂದ್ರೆ ಕಾಳು ಹಾಕಾನ, ವರ್ಕೌಟ್ ಆದ್ರೆ ವರ್ಕೌಟ್ ಆಯ್ತು, ಇಲ್ಲ ಅಂದ್ರೆ ಇಲ್ಲ ಅಂತ. ನಾನು ಹೇಳಿದೆ 5:30 ನನ್ನ ಹತ್ರ ದುಡ್ಡು ಬರುತ್ತೆ, ನಾನೇನ್ ಮಾಡ್ಲಿ ಈಗ ಅಂತ. ಇಲ್ಲ ಸರ್ ಈಗ ಕೊಡಿ, 5:30 ಕೊಟ್ಬಿಡ್ತೀನಿ. ಇಲ್ಲ 5:30 ಮೇಲೆ ನನ್ನ ಹತ್ರ 2,000 ಬರುತ್ತೆ, 5:30 ಮೇಲೆ ಕಾಲ್ ಮಾಡು ಅಂತ. ಗೆಟ್ ಮೈ ಪಾಯಿಂಟ್. ಅಂದ್ರೆ ಸೊ ಗೊತ್ತಿಲ್ಲ ಮನುಷ್ಯಂದು ಪರಿಸ್ಥಿತಿ ಯಾವಾಗ ಹೆಂಗಿರುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಏನು ಅಂದ್ರೆ ಪದೇ ಪದೇ ಸಲ ನೀವು ಹಣ ಕೇಳೋದ್ರಿಂದ ನೀವು ಚೀಪ್ ಆಗ್ತೀರಾ ಸ್ನೇಹಿತರೆ. ಸೊ ನಿಮಗೆ ಹಣದ ಸಮಸ್ಯೆ ಇದ್ರೆ ಜಾಸ್ತಿ ಬಿಸ್ನೆಸ್ ಮಾಡಿ, ಒಂದು ಬಿಟ್ಟು 2 ಬಿಸ್ನೆಸ್ ಮಾಡಿ. ನಿಮಗೆ ಹಣದ ಸಮಸ್ಯೆ ಇದ್ರೆ ಕಷ್ಟಪಡಿ, ನಿಮಗೆ ಹಣದ ಸಮಸ್ಯೆ ಇದ್ರೆ ಹಾರ್ಡ್ ವರ್ಕ್ ಮಾಡಿ. ಓಕೆ, ಬಟ್ ಕೈ ಚಾಚಬೇಡಿ ಬೇರೆಯವ್ರ ಹತ್ರ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ತಂದೆ ತಾಯಿ ಹೆಸರಿಗೆ, ನಿಮ್ಮ ಊರಿನ ಹೆಸರಿಗೆ, ನಿಮ್ಮ ಜಾತಿಯ ಹೆಸರಿಗೆ, ನಿಮ್ಮ ವ್ಯಕ್ತಿಯ ಹೆಸರಿಗೆ ಒಂದು ಕಪ್ಪು ಚಿಕ್ಕಿಟ್ಟಂಗ ಆಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಸ್ವಾವಲಂಬಿಯಾಗಿ ಬಾಳಿ, ಇಂಡಿಪೆಂಡೆಂಟ್ ಆಗಿ ಬಾಳಿ, ಯಾರ ಮೇಲೂ ಅವಲಂಬಿತವಾಗಿ ಬಾಳೋದಕ್ಕೆ ಹೋಗ್ಬೇಡಿ. ಗೆಟಿಂಗ್. ಸೊ ಇವತ್ತಿನ ಕ್ಲಾಸಿನ ಉದ್ದೇಶ ಇಷ್ಟೇ. ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಯಾವುದೇ ಬಿಸ್ನೆಸ್ ಮಾಡಿದ್ರೂ ಮಧ್ಯಮ ವರ್ಗದವರು ಮುಂದೆ ಬರ್ತಾ ಇಲ್ಲ, ಸಕ್ಸಸ್ ಆಗ್ತಿಲ್ಲ ಅಂದ್ರೆ ಅವರು ತುಂಬಾ ಡಿಪೆಂಡ್ ಆಗ್ತಾರೆ. ತುಂಬಾ ಅಂದ್ರೆ ತುಂಬಾ ಡಿಪೆಂಡ್ ಆಗ್ತಾರೆ. ಎಲ್ರ ಮೇಲೂ ಡಿಪೆಂಡ್ ಆಗ್ತಾರೆ. ಮನೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಗಂಡ ಹೆಂಡತಿ ಮೇಲೆ ಡಿಪೆಂಡ್ ಆಗ್ತಾನೆ, ಹೆಂಡತಿ ಗಂಡನ ಮೇಲೆ ಡಿಪೆಂಡ್ ಆಗ್ತಾನೆ. ಇದನ್ನೆಲ್ಲ ತೆಗಿಬೇಕು ಸ್ನೇಹಿತರೆ. ಆಗ ನೋಡಿ, ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೇನೋ ಅದರಲ್ಲಿ ತುಂಬಾ ಎತ್ತರಕ್ಕೆ ಬೆಳಿತೀರಾ, ಏಳಿಗೆ ಆಗ್ತೀರಾ. ಓಕೆ, ಸೊ ಥ್ಯಾಂಕ್ಸ್ ಇವತ್ತಿನ ಕ್ಲಾಸ್ ನನ್ನ ಜೊತೆ ಇಷ್ಟೊತ್ತು ಕೇಳಿದ್ದಕ್ಕೆ. ಹಾಗೂ ನಾನು ಏನಾದರೂ ತಪ್ಪು ಮಾತಾಡಿದ್ರೆ ಅಥವಾ ಏನಾದರೂ ರಾಂಗ್ ಇನ್ಫಾರ್ಮೇಶನ್ ನಿಮಗೆ ಅನಿಸಿದ್ರೆ ಅಥವಾ ಏನಾದರೂ ತಪ್ಪು ಪದ ಬಳಕೆ ನಾನು ಮಾಡಿದ್ರೆ ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ಹೇಗಾದರೂ ಮಾಡಿ ಅರ್ಥ ಮಾಡಿಸೋದು. ಓಕೆ, ಸೊ ಮತ್ತೆ ಮಂಗಳವಾರ ಸಿಗೋಣ. ಬಟ್ ನೆಕ್ಸ್ಟ್ ಮಂಗಳವಾರ ನಾವು ಸಿಗಬೇಕು ಅಂತಂದು ಹೇಳಿದ್ರೆ ವಾಟ್ಸಪ್ ಬ್ರಾಡ್ಕಾಸ್ಟ್ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ನಾನು ಲಿಂಕನ್ನು ಕಳಿಸ್ಕೊಡಕ್ಕೆ ಆಗ್ತಾ ಇಲ್ಲ. ನನಗೆ ಹಾಯ್ ಸೆಂಡ್ ಮಿ ಚಾನಲ್ ಲಿಂಕ್ ಅಂತ ಕಳಿಸಿ, ನಿಮಗೆಲ್ಲರಿಗೂ ನಾನು ಒಂದು ಚಾನಲಲ್ಲಿ ಹಾಕೊತೀನಿ. ಓಕೆ, ಸೊ ಆ ವಾಟ್ಸಪ್ ಚಾನಲಲ್ಲಿ ಯಾರ ನಂಬರ್ ಯಾರು ತೊಗೊಳೋದಕ್ಕೆ ಆಗಲ್ಲ. ಸೊ ನೀವು ಅಲ್ಲಿ ಬಂದು ಆ ವಾಟ್ಸಪ್ ಚಾನಲಲ್ಲಿ ಇರ್ತೀರಾ, ನಾನು ಅಲ್ಲಿ ನಿಮಗೆ ಲಿಂಕ್ ಹಾಕ್ತೀನಿ. ಆಗ ನಿಮಗೆ ಯಾವುದೇ ಕ್ಲಾಸ್ ಮಿಸ್ ಆಗಲ್ಲ. ಆಮೇಲೆ ನೀವು ನನ್ನ ಅಪ್ಡೇಟ್ಸ್ಗಳನ್ನು ಲೈವ್ ಆಗಿ ನೋಡ್ತಾ ಇರ್ಬೋದು. ಯಾಕೆ ಬೇಕು ಈ ನೆಟ್ವರ್ಕ್ ಅಷ್ಟೇ? ನಾವೆಲ್ಲರೂ ಒಗ್ಗಟ್ಟಾಗೋದಕ್ಕೆ ಹಾಗೂ ನಾವೆಲ್ಲರೂ ಒಂದಾಗೋದಕ್ಕೆ ಹಾಗೂ ಸರ್ಕಾರಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸೋದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ತುಂಬಾ ಅವಶ್ಯಕತೆ ಆಗಿದೆ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಬೇಕೇ ಬೇಕು. ಈಗ ಈ ನೆಟ್ವರ್ಕರ್ಸ್ ಡೇ ಆಚರಿಸ್ತಾ ಇರೋದು ಎಲ್ಲಿ? ಇದು ಶಿಕ್ಷಕರ ಸದನ. ನೀವು ಗೂಗಲ್ ಅಲ್ಲಿ ಶಿಕ್ಷಕರ ಸದನ ಅಂತಂದೇಳಿ ಹಾಕಿ, ಬೆಂಗಳೂರು ಮೆಜೆಸ್ಟಿಕ್ ಹತ್ತಿರದಲ್ಲಿದೆ. ಅದೇ ಭವನದಲ್ಲಿ ಮಾಡ್ತಾ ಇದ್ವಿ. ಬೆಳಗಿನ ಜಾವ 7:30 ಶುರು ಆಗುತ್ತೆ. 7:30 8 ಗಂಟೆವರೆಗೂ ಒಂದು ಲಘು ಉಪಹಾರ ಇರುತ್ತೆ. 8 8:30 ಡೋರ್ ಕ್ಲೋಸ್ ಆಗುತ್ತೆ. ಸೊ ಕಾರ್ಯಕ್ರಮ ಶುರು ಆಗುತ್ತೆ. ಸೊ ಆ ನಂತರ 1:30 2 ಗಂಟೆಗೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಬರಬಹುದಾ? ಎಲ್ಲರೂ ಬರ್ಬೋದು. ಯಾರೆಲ್ಲ MLM ಬಿಸ್ನೆಸ್ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ನ ಪ್ರೀತಿ ಮಾಡ್ತಾ ಇದಾರೆ, ಯಾರೆಲ್ಲ MLM ಬಿಸ್ನೆಸ್ ಮಾಡಿ ನೆಟ್ವರ್ಕಿಂಗ್ ಮಾಡಿ ಊಟ ಮಾಡ್ತಾ ಇದಾರೆ, ಇವತ್ತು ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ಈವೆಂಟ್. ನೆಟ್ವರ್ಕರ್ಸ್ ಡೇ ನಾವು ಅಟೆಂಡ್ ಆಗ್ಬೇಕಂತಂದ್ರೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿರುತ್ತೆ? ನೀವು 1,000 ರೂಪಾಯಿ ಟಿಕೆಟ್ ತಗೊಂಡು ಕಾಂಟ್ರಿಬ್ಯೂಟ್ ಮಾಡಿ ನೆಟ್ವರ್ಕ್ ಇಂಡಸ್ಟ್ರಿಗೆ ಬರ್ಬೋದು, ಇವೆಂಟ್ಗೆ ಬರ್ಬೋದು, ಹಾಗೂ ಈ ವಿಡಿಯೋಗಳನ್ನ ಸ್ಪ್ರೆಡ್ ಮಾಡ್ಬೋದು, ಹಾಗೂ ಅವೇರ್ನೆಸ್ ಕೊಡ್ಬೋದು. ನಿಮ್ ತಂಡವನ್ನ ಕರ್ಕೊಂಡು ಬರ್ಬೋದು. ಈ 1,000 ರೂಪಾಯಿ ಏನ್ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಟಿಕೆಟ್ ತಗೊಂಡ್ ಬರ್ತೀರಾ, ಅದ್ರ ಜೊತೆಗೆ ಇನ್ನೊಂದು ಆಲ್ಟರ್ನೇಟ್ ಟಿಕೆಟ್ ಉಚಿತವಾಗಿರುತ್ತೆ. ನಿಮ್ಮ ಜೊತೆಗೆ ಇನ್ನೊಬ್ಬರಿಗೆ ಉಚಿತವಾಗಿ ಕರ್ಕೊಂಡ್ ಬರಬಹುದು. ಎರಡನೇದಾಗಿ ಕಾಂಟ್ರಿಬ್ಯೂಷನ್ ಅಂತಂದೇಳಿ ಬಂದ್ರೆ, ಕೆಲವೊಬ್ರು ಅನ್ನದಾನವನ್ನ ಹಮ್ಮಿಕೊಂಡಿದ್ದಾರೆ. ಅವರವರ ತಂಡದಿಂದ ಅವರವರು, ಸರ್ ನಾನು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ದುಡಿದಿದ್ದೀನಿ, ಹಾಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ನೀರನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಕೆಲವೊಬ್ಬರು ರಕ್ತದಾನ ಶಿಬಿರವನ್ನು ಮಾಡಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್. ಬಟ್ ಯಾರೇ ಏನೇ ಕಾಂಟ್ರಿಬ್ಯೂಷನ್ ಮಾಡಿದ್ರೂ ಡೆಡ್ ಲೈನ್ ಇರುತ್ತೆ. ಡಿಸೆಂಬರ್ 16 ಅಥವಾ 20ನೇ ತಾರೀಕಿನ ಒಳಗಡೆ ನಮಗೆ 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ಕಾಲಿಂಗ್ ನಂಬರ್. ಈ ನಂಬರ್ಗೆ ಹೇಳಿ ಬುಕಿಂಗ್ ಮಾಡ್ಕೊಂಡು ಇದನ್ನ ಮಾಡ್ತೀವಿ ಅಂತ ಹೇಳಬೇಕು. ಆದ ನಂತರ ನಾನು ಇದಕ್ಕೆ ಪರ್ಮಿಷನ್ ಕೊಟ್ಟು ಮುಂದೆ ವರಿಸ್ತೀನಿ. ನೆಟ್ವರ್ಕರ್ಸ್ ದಿನಾಚರಣೆಯ ಕಾರ್ಯಕ್ರಮಗಳೇ ಏನೇನಿರುತ್ತೆ? ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ವೆಲ್ಕಮ್ ಇರುತ್ತೆ ಎಲ್ಲ ನೆಟ್ವರ್ಕರ್ಸ್ ಅವರಿಗೆ, ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಅವತ್ತಿನ ದಿನ ಕರೆಯಲಾಗುತ್ತೆ. ಮತ್ತೆ ಸರ್ಪ್ರೈಸ್ ಇದೆ, ಅವತ್ತಿನ ದಿನ ಗಣ್ಯ ವ್ಯಕ್ತಿಗಳು, ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇದ್ದಾರೆ. ಹಾಗೂ ಒಂದು ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇರುತ್ತೆ. ಹಾಗೆ ಕೊನೆಯದಾಗಿ ಒಂದು ರಕ್ತದಾನ ಶಿಬಿರ ಕೂಡ ಇರುತ್ತೆ. ನಿಮಗೆ ಬಂದವರಿಗೆಲ್ಲ ಮೂಮೆಂಟೋ ಸರ್ಟಿಫಿಕೇಟ್ಸ್ ಕೂಡ ಕೊಡೋ ವ್ಯವಸ್ಥೆ ಅವತ್ತಿನ ದಿನ ನಡೆಯುತ್ತೆ. ಕಂಪನಿಯಿಂದ ನಮ್ಮ ತಂಡವನ್ನ ನಾವು ಕರ್ಕೊಂಡು ಬರ್ಬೋದಾ?
ಖಂಡಿತವಾಗಿ ನೀವು ನಿಮ್ಮ ತಂಡವನ್ನು ಕರ್ಕೊಂಡು ಬರಲೇಬೇಕು. ಯಾಕಂದರೆ ನಾವೆಲ್ಲರೂ ಕೈ ಜೋಡಿಸ್ಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಒಂದಾಗಬೇಕು. ನೀವು ಬನ್ನಿ, ನಿಮ್ಮ ತಂಡವನ್ನು ಕರ್ಕೊಂಡ್ಬನ್ನಿ. ಹಾಗೂ ಈ ವಿಡಿಯೋನ ಎಲ್ಲ MLM ಲೀಡರ್ಸ್ಗಳಿಗೆ ಹಂಚಿ, ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಕೆಳಗಡೆ ಕಾಣೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೇರವಾಗಿ ನಿಮ್ಮ ಸೀಟನ್ನು ಬುಕ್ಕಿಂಗ್ ಮಾಡಿಸ್ಕೊಂಡು ಬರ್ಬೋದು. ಯಾವ್ಯಾವ ಕಂಪನಿಗಳು ಬರುತ್ತೆ ಈ ಕಾರ್ಯಕ್ರಮಕ್ಕೆ? ಎಲ್ಲ ಲೀಗಲ್ ಕಂಪನಿಗಳು ಬರ್ತಾ ಇದ್ದಾವೆ ಹಾಗೂ ಎಲ್ಲ ಸ್ಟೇಟ್ಗಳಿಂದ ಜನ ಬರ್ತಾ ಇದ್ದಾರೆ. ಸೊ ನೀವು ನಿಮ್ಮ ಕಂಪನಿಯ ಜೊತೆಗೆ ಬರ್ಬೋದು. ಹಾಗೂ ಯಾವುದೇ ಕಂಪನಿಯನ್ನು ನಾವು ಆವತ್ತಿನ ದಿನ ರೆಪ್ರೆಸೆಂಟ್ ಮಾಡೋದಿಲ್ಲ. ಯಾವ ಕಂಪನಿ ಮಾಲೀಕರು ಯಾರೇ ಆಗಿರಲಿ ಅವ್ರಿಗೆ ವೇದಿಕೆ ಮೇಲೆ ಕರೆಯೋದಿಲ್ಲ. ವೇದಿಕೆ ಮೇಲೆ ಕೇವಲ ನಾನು ಇರ್ತೀನಿ, ನಿಮ್ಮ ಪ್ರೀತಿಯ MLM ಶರತ್. ಹಾಗೂ ಯಾರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರಿಗೊಂದು ಚಿಕ್ಕ ಸನ್ಮಾನ ಇರುತ್ತೆ. ಯಾವ ಕಂಪನಿ ಪರವಾಗಿ, ಯಾವ ಪ್ರಾಡಕ್ಟಿನ ಪರವಾಗಿ ಆವತ್ತಿನ ದಿನ ಅಲ್ಲಿ ಚರ್ಚೆ ನಡೆಯೋದಿಲ್ಲ. ಆವತ್ತಿನ ದಿನ ಚರ್ಚೆ ನಡೆಯೋದು KFDSನ ಮುಖ್ಯ ಉದ್ದೇಶಗಳು ಹಾಗೂ ನೆಟ್ವರ್ಕ್ ಇಂಡಸ್ಟ್ರಿ ಹೇಗೆ ಬೆಳೀತಾ ಇದೆ, ಕರ್ನಾಟಕದಲ್ಲಿ ಹೇಗೆ ಅದನ್ನು ಮುಂದುವರಿಸಬೇಕು, ಅದನ್ನು ಮಾಡುವಂತಹ ಜನರಿಗೆ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಅವತ್ತಿನ ದಿನ ಚರ್ಚೆ ಆಗುತ್ತೆ. ನೆಟ್ವರ್ಕರ್ಸ್ ಡೇಗೆ ನಾವು ವಾಲಂಟಿಯರ್ ಆಗಿ ಕೆಲಸ ಮಾಡಬಹುದಾ? ಎಸ್, ಈ ಕಾರ್ಯಕ್ರಮದಲ್ಲಿ ನೀವು ವಾಲಂಟ್ರಿ ಆಗಿ ಬರ್ಬೋದು. ಬಟ್ ಅದೇ ಡಿಸೆಂಬರ್ 20 ಮುಂಚೆ ನನಗೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಿ. ಸೊ ದಟ್ ನಾನು ಡಿಸೆಂಬರ್ 23 ಕಾರ್ಯಕ್ರಮಕ್ಕೆ ನಿಮ್ಮ ಕೊಡುಗೆ ಏನಿದೆ, ನಿಮ್ಮ ಕೆಲಸ ಏನಿದೆ ಅಂತ ನಿಮಗೆ ಒಂದು ಉಸ್ತುವಾರಿಯನ್ನು ನಾನು ವಹಿಸ್ಬೋದು. ಯಾರಿದ್ರೂ ವಾಲಂಟರಿ ಆಗಿ ಬಂದು ಭಾಗವಹಿಸ್ಬೋದು. ನೀವು ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಅಂತಂದರೆ ವೆರಿ ಸಿಂಪಲ್, 9739313938 ಇದು ನನ್ನ ಪರ್ಸ್ನಲ್ ನಂಬರ್. ನಾನೇ MLM ಶರತ್ತೆ, ಆ ನಂಬರ್ನ ಅಟೆಂಡ್ ಮಾಡ್ತೀನಿ. ನೀವು ನನಗೆ ವಾಟ್ಸಪ್ ಇದೆ. ಸೊ ನನಗೆ ಟಿಕೆಟ್ ಬೇಕು ಸರ್ ಅಂತಂದೇಳಿ ವಾಟ್ಸಪ್ ಮಾಡಿ. ಹಾಗೂ ಇದೇ ನಂಬರ್ ಗೂಗಲ್ ಪೇ, ಫೋನ್ಪೇ ಇದೆ. ನೀವು 1,000 ರೂಪಾಯಿನ ಕಳಿಸ್ಕೊಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಗೂ ಸ್ಕ್ರೀನ್ಶಾಟನ್ನು ಹಾಕಿದರೆ ಪೇಮೆಂಟಿಂದು ನಿಮ್ಮ ಟಿಕೆಟ್ ನೋಂದಣಿ ಆಗುತ್ತೆ. ಹಾಗೆ ಗೂಗಲ್ ಲಿಂಕ್ ಕೂಡ ನಾವು ಮಾಡಿದ್ದೀವಿ. ಸರ್ ಸೆಂಡ್ ಮಿ ಗೂಗಲ್ ಲಿಂಕ್ ಅಂದರೆ ಆ ಗೂಗಲ್ ಲಿಂಕ್ ಕಳಿಸ್ಕೊಡ್ತೀವಿ. ಆ ಗೂಗಲ್ ಲಿಂಕ್ ಮುಖಾಂತರನೂ ನೀವು ಗೂಗಲ್ ಫಾರ್ಮ್ ಮುಖಾಂತರನೂ ಅಮೌಂಟನ್ನು ಪೇ ಮಾಡ್ಬೋದು. ಅಲ್ಲದೆ ಇದಕ್ಕೆ ಕೆಲವೊಂದು ಫಿಸಿಕಲ್ ಟಿಕೆಟ್ಸ್ಗಳನ್ನು ಮಾಡಿದ್ದೇನೆ. ಸೊ ಆ ಫಿಸಿಕಲ್ ಟಿಕೆಟ್ಸ್ಗಳು ನಿಮಗೆ ನಿಮ್ಮ ಲೀಡರ್ಸ್ಗಳಿಗೆ ತಲುಪ್ತೀನಿ. ನಿಮ್ಮ ಲೀಡರ್ಸೊಂದಿಗೂ ಚರ್ಚೆ ಮಾಡ್ಬೋದು ಅಥವಾ ನೇರವಾಗಿ ನನಗೂ ಪೇಮೆಂಟ್ ಮಾಡ್ಬೋದು. ನಿಮ್ಮ ಲೀಡರ್ಸ್ ಮುಖಾಂತರನೂ ನೀವು ಚರ್ಚೆ ಮಾಡಿ ಗುಂಪಿನಲ್ಲಿ ಎಲ್ಲರೂ ಸೇರಿ ಬರ್ಬೋದು. ಹೀಗೆ 2-3 ದಾರಿ ಇದೆ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳೋದಕ್ಕೆ. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರು, ಪ್ಲಾನು, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು.